ಬೆಳಗಾವಿಯಲ್ಲಿ ಪತ್ರಿಕಾ ಭವನ, ಡಿಸಿ ಆಫೀಸ್, ಫ್ಲೈಓವರ್ ಸೇರಿದಂತೆ 10ಕ್ಕೂ ಹೆಚ್ಚು ಕಾಮಗಾರಿಗಳಿಗೆ ಚಾಲನೆಯನ್ನ ಕೊಡಲಾಗಿದ್ದು, ಮಾರ್ಚ್ ಅಂತ್ಯದ ವೇಳೆಗೆ ಸಿಎಂ ಕರೆತಂದು ಉದ್ಘಾಟನೆಯನ್ನ ಮಾಡಿಸ್ತೇವೆ ಅಂತ ಹೇಳಿ ಸಚಿವರಾದ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂಥ ಅವರು, ಕೋಟ್ಯಾಂತರ ರೂಪಾಯಿ ಅನುದಾನದಲ್ಲಿ ಲೋಳಸೂರು, ಖಾನಾಪುರ ಸೇರಿದಂತೆ 3 ಹೊಸ ಸೇತುವೆಗಳ ನಿರ್ಮಾಣ, ಹುದಲಿ ಆರ್ಒಬಿ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಾನು ಅಧಿಕಾರ ಸ್ವೀಕಾರ ಮಾಡಿದ ವೇಳೆಯಲ್ಲಿ 48 ಕಾಮಗಾರಿ ಬಾಕಿ ಇತ್ತು. ಈಗ ಎಲ್ಲ ಕ್ಲಿಯರ್ ಆಗಿದೆ. ಇನ್ನು 7 ಕಾಮಗಾರಿಗಳು ಮಾತ್ರ ಬಾಕಿ ಉಳಿದಿದೆ ಅಂತ ಹೇಳಿ ಬೆಳಗಾವಿಯಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಭೇಟಿಯ ವೇಳೆಯಲ್ಲಿ ಹಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದು, ಬ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಕಿದ್ವಾಯಿ ಆಸ್ಪತ್ರೆ ನಿರ್ಮಾಣ ಸೇರಿದಂತೆ ಹಲವು ಕಾಮಗಾರಿಗಳ ಬಗ್ಗೆ ಕೇಂದ್ರದ ಸಚಿವರಿಗೆ ಹೇಳಿ ಬಂದಿದ್ದು, ರಾಜ್ಯ ಸರ್ಕಾರದಿಂದ ಹೊಸ ಯೋಜನೆಯ ಪಟ್ಟಿ ಕೇಳಿದ್ರೆ ಕೊಡ್ತೀವಿ ಅಂತ ಹೇಳಿ ಸಚಿವರಾದ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಪತ್ರಿಕಾ ಭವನ, ಡಿಸಿ ಆಫೀಸು, ಆಮೇಲೆ ನಮ್ಮ ಫ್ಲೈಓವರು, ಆಮೇಲೆ ಹುದ್ಲಿ ಆರ್ಒಬಿ, ಇವು 4 ಅಂತಿ ಒಂದೇ ಟೈಮ್. ಇನ್ನೂ ಬಹುಶಃ ಇನ್ನೂ ಕೆಲವು ಹೊಸ ಸರ್ದಾರ್ ಹೈಸ್ಕೂಲ್ ದುಡ್ಡು ಕೊಟ್ಟವ್ರೆ, ಅದೊಂದಿದೆ. ಸ್ಟೇಡಿಯಂಗೆ ಮತ್ತೆ ದುಡ್ಡು ಕೊಟ್ಟಿರೋ ಅಲ್ಲಿ ನಮ್ಮ ರಾಮತೀರ್ಥನಗರು. ಸೊ ಕೆರೆ ತುಂಬ ಹೊಸ ಯೋಜನೆ ಕೂಡ ಇದ್ದಾರೆ. ಮತ್ತು ಹಳಿದು ಹಿಂದೆ ನಾವು ಮಾಡಿದಾಗ 13ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು, ಈಗ ಅದು ಕಂಪ್ಲೀಟ್ ಆಗಿದ್ದಾರೆ. ಸುಮಾರು ಒಂದು 10-15 ಆಗ್ಬೋದು ರೀ. ಒಂದೇ ಸಾರಿ ಸಿ ಎಮ್ ಅವ್ರು ಕರ್ಕೊಂಬಂದು ಒಂದು ಕಾರ್ಯಕ್ರಮ ಮಾಡಿ ಮಾರ್ಚ್ 30ರೊಳಗೆ ಏನು ಮಾಡಲಿಕ್ಕಾಗಲ್ಲ. ವ್ಯವಸ್ಥೆ ಹಂಗಿದೆ. ನಾವೇನು ನಿಮ್ಮದು ಸಂಬಂಧ ಇಲ್ಲ, ನಂದು ಸಂಬಂಧ ಇಲ್ಲ. ವ್ಯವಸ್ಥೆ ಹಂಗಿದೆ, ಏನು ಮಾಡೋದು ಅದಕ್ಕೆ. ಈ ಬಜೆಟ್ನಾಗ ದುಡ್ಡು ಬಂದ್ರೆ ಅದು ಮುಂದಿನ ವರ್ಷನಾಗ ಸುಧಾರಣೆ ಮಾಡೋದು ನಮ್ಮ ಕೈಗೆಲ್ಲ. ಏನು ಮಾಡೋದು, ಒಂದ್ಸಲ ಮಾಡ್ಯಾರ. ಈಗಂತೆ ನಮ್ಗೆ ಹೇಳಿದ್ದು 5 ಅಂತಿ ನಮ್ಮ ಮುಂದೆ ಕೈಯಲ್ಲಿ ಇದಾವ್ರಿ. ಈಗ ಅನುದಾನ ಇದೆ ಅಲ್ಲ ಎಲ್ಲದಕ್ಕೂ. ಡಿ ಸಿ ಆಫೀಸು 75 ಕೋಟಿ, 55 ಪ್ಲಸ್ 25 ಕೊಟ್ಟಿರೆ. ನಿಮ್ಮ ಪತ್ರಿಕಾ ಭವನ 10 CR, ಆಮ್ಯಾಗ ಹುದಲಿ ಆರ್ಒಬಿ 35 crore, ಫ್ಲೈಓವರ್ 70 crore. ಆಮ್ಯಾಗ ಸುಮಾರು ಆಲ್ರೆಡಿ ಇಲ್ಲಿವರೆಗೆ 30 ಕೋಟಿ ಅಂದರೆ 3 ವರ್ಷದಲ್ಲಿ 30 crore ಕೊಟ್ಟಿದ್ದಾರೆ. ಇನ್ನೂ 20 crore ಇನ್ನೂ ಮುಂದಿನ 10 ಕೊಡ್ಬೇಕು. ಅಂದರೆ ಒಂದು ಹಂತಕ್ಕೆ ಬರ್ತೈತೆ ಅದು. ಸೊ ಇನ್ನೂ ತಾಲೂಕಾ ಮಟ್ಟದಲ್ಲಿ ಭಾಳಷ್ಟು ಕಾಮಗಾರಿಗಳಿದ್ದಾರೆ. ನಮ್ಮ ಗೋಕಾಕದು ಲೋಳಸೂರು ಬ್ರಿಡ್ಜು 40 crore ಅದು ಮಾಡ್ತಾಯಿದ್ದಾರೆ. ಆಮ್ಯಾಗೆ ಇವ್ರದ್ದು 200 ಎಷ್ಟು 215 ಸೌದತ್ತಿ ಎಲ್ಲ ಡೆವಲಪ್ಮೆಂಟ್ ಸುಮಾರು ಇದೆ. ಮತ್ತು ನಮ್ಮ ಫಸ್ಟ್ ಟೈಮ್ ನಮ್ಮ ಈ ಸಾರಿ ಬ್ರಿಡ್ಜ್ ತೊಗೋತಾಯಿದ್ವಿ. ಬ್ರಿಡ್ಜ್ಗಳು ನಮ್ಮ ಇಲಾಖೆಯಿಂದ ಲಾಸ್ಟ್ 10 ವರ್ಷದಿಂದ ಎಲ್ಲೂ ಬ್ರಿಡ್ಜ್ ಆಗಿಲ್ಲ. ಖಾನಾಪುರದಲ್ಲಿ 3 ತೊಗೊಳ್ತಾಯಿದ್ದೀವಿ. ಸೊ ಕೃಷ್ಣ ಕಿತ್ತೂರು 70 crore ಹೊಸ ಬ್ರಿಡ್ಜ್ ಮಾಡ್ತಾಯಿದ್ದೀವಿ. 70 crore. ನಿಪ್ಪಾಣಿ ಕಡೆ ಒಂದು, ಬೇಡಿಕೆಳ ಒಂದು ಮಾಡ್ತಾಯಿದ್ದೀವಿ. ಸೊ ಸುಮಾರು ಬ್ರಿಡ್ಜ್ಗಳನ್ನು ಅಂದ್ರೆ 8, 10, 6 ಇಂಚಾಗಿದೆ. ಇದು ದೊಡ್ಡದಾಗಿರೋದು ಹೇಳ್ತಿದ್ದೇನೆ. ನಾವು 30 ತಿಂಗಳ ಬಂದಿದ್ದರಲ್ಲಿ ಅವ್ರೇನು ಹಿಂದೆ ಕೊಟ್ಟಿದ್ರಲ್ಲ, 10 ವರ್ಷದಿಂದ 12 ವರ್ಷದಿಂದ ಕೊಟ್ಟಿದ್ದು, ಇನ್ನೂ ಅದು ಕಾರ್ಯಗತ ಆಗಿಲ್ಲ. ಅದು ನಮ್ಮ ಕಡೆಯಿಂದ ಸಮಸ್ಯೆ ಇದೆ, ಅವ್ರು 2 ಬೋತ್ ಸೈಡ್ ಸಮಸ್ಯೆ ಇದೆ. ಸೊ ನಾವು ಬಂದಾಗ ಸುಮಾರು 48 ಕಾಮಗಾರಿಗಳ ಬಾಕಿ ಇದ್ರೆ ನಾವು ಅಧಿಕಾರ ವಹಿಸ್ಕೊಂಡಾಗ 30 months ಬ್ಯಾಕ್. ಈಗ ಹೆಚ್ಚು ಕಮ್ಮಿ 6 ಇಂದ 7 ಮಾತ್ರ ಬಾಕಿ ಉಳಿಸಿದ್ದೀವಿ. ಅದನ್ನೇ ಅವ್ರಿಗೆ ಹೇಳಿ ಬಂದೀವಿ, ನಮ್ಮ ಕಡೆ ಯಾವುದು ಬಾಕಿ ಇಲ್ಲ. ಅದರಲ್ಲಿ 7ರಲ್ಲಿ 3 ಕೋರ್ಟ್ನಲ್ಲಿದ್ದಾರೆ. ಸೊ ಬೇರೆ ಬೇರೆ ಕಾರಣಕ್ಕೆ ಇದೆ ಅದು. ಸೊ ಮಾರ್ಚ್ 30ರೊಳಗೆ 100% ನಾವು ಮಾಡ್ತೀವಿ. ಹೊಸ ಅನುದಾನ ಕೊಡಿ ಅಂತ ಹೇಳಿದ್ದೀವಿ. ಸೊ ಕೊಡಲಿಕ್ಕೆ ಅವರು ಒಪ್ಕೊಂಡಾರ. ಇಲ್ಲ ಆಲ್ರೆಡಿ ಅವ್ರ ಕಡೆಗೆ ಅವರು ಇಲಾಖೆಯವರು ಅವ್ರು ಪ್ರೋಗ್ರಾಮ್ ಮಾಡಿ ಕಳಿಸ್ಬೇಕು. ಸೊ ಒಂದು 100 ಕಳಿಸಿರ್ತಾರೆ, 100ರಲ್ಲಿ ಒಂದು 10-20 ತೊಗೋತಾರೆ. ಅದಕ್ಕೆ ಯಾವುದು ಯೋಗ್ಯತೆ ಸಜೆಸ್ಟ್ ಮಾಡ್ತೀವಿ. ಇಲ್ಲ ಅದು ಅಲ್ಲಿ ಅವ್ರು ಮಾಡಬೇಕು, ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು. ಅದು ಪೆಂಡಿಂಗ್ ಇದೆ. ಕಳಿಸಿ ಅದು ಆಲ್ರೆಡಿ 17ರಲ್ಲೇ ಕಳಿಸಿದ್ದೀವಿ. ಘೋಷಣೆ ಆಯಿತು, ಅದಕ್ಕೆ ನಂಬರ್ ಕೂಡ ಬಂತ್ರಿ. ಈಗ ಹೋಲ್ಡ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ 32 ನ್ಯಾಷನಲ್ ಹೈವೇ ಪೆಂಡಿಂಗ್ ಇದಾವೆ, 32. ಅದು ಟೆಂಡರ್ ಆಗೋದು ಈ ಮುಂದಿನ ತಿಂಗಳು. ಅಂದರೆ ಕೆಲಸ ಏಪ್ರಿಲ್ನಾಗ ಆಗ್ಬೋದು. ಇದು ಪ್ಯೂರ್ಲಿ ನಮ್ಮ ರಾಜ್ಯ ಸರ್ಕಾರದ ದುಡ್ಡು. ಇದು ಫ್ಲೈಓವರ್. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.